ಕಟಕ ರಾಶಿ ಬಗ್ಗೆ ಹೇಳ್ತಾ ಹೋಗೋಣ. ಕಟಕ ರಾಶಿ ಹೇಗಿರುತ್ತೆ ಮೇಡಮ್ ಅಂದರೆ ಜನವರಿ ತಿಂಗಳಲ್ಲಿ ಇವರ ಭವಿಷ್ಯ ಹೇಗಿರುತ್ತದೆ? ಕಟಕ ರಾಶಿಯವರಿಗೆ ಜನವರಿ ಹೇಳ್ತೀರಾ ಇಲ್ಲ ಒಂದು 3 ತಿಂಗಳು ಒಟ್ಟಿಗೆ ಹೇಳ್ಬಿಡ್ತೀರಾ? 3 ತಿಂಗಳು ಒಟ್ಟಿಗೆ ಹೇಳ್ತೀನಿ. 3 ತಿಂಗಳು ಫಲಗಳನ್ನು, ಯಾಕಂದರೆ 1 ತಿಂಗಳು ಅವರು ಒಂದು ಕಡೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್. 3 ತಿಂಗಳು ನೋಡಿ, ಕಟಕ ರಾಶಿಯವರಿಗೆ ಜನವರಿ 13 ಅಂದರೆ ಕಟಕ ರಾಶಿಯವರಿಗೆ ಎಲ್ಲನೂ ಫ್ಯಾಮಿಲಿಯಿಂದ ಡಿವೈಡ್ ಆಗೋದು, ಡೈವರ್ಸ್ ಆಗೋದು. ಅದೇ ರೀತಿ ಫೆಬ್ರವರಿ ಯಾಕೆ ಈ ಪದವನ್ನು ಯೂಸ್ ಮಾಡಿದರೆ? ಇವಾಗ ಫ್ಯಾಮಿಲಿಯಿಂದ ಡಿವೈಡ್ ಆಗೋದು, ವರ್ಕರ್ಸಿಂದ ಪ್ರಾಬ್ಲಮ್ಮು, ಇವರಿಂದ ತೊಂದರೆಗಳಾಗುತ್ತದೆ. ಯಾವ ಗ್ರಹಗಳು ಇಷ್ಟೊಂದು ಟೆನ್ಷನ್ನ ಕಟಕ ರಾಶಿಯವರ ಮೇಲೆ ಪರಿಣಾಮ ಬೀಳುತ್ತೆ? ಯಾಕಂದರೆ ಕಟಕ ರಾಶಿಯಲ್ಲಿ ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಬರುತ್ತೆ. ಚಂದ್ರ 2 ವರ್ಷಕ್ಕೆ ಒಂದ್ಸರಿ ಪಾಸ್ ಆಗ್ತಾರೆ. ಏನಕ್ಕೆ ಕಟಕ ರಾಶಿಯವರಿಗೆ ಇಷ್ಟೊಂದು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರಿ? ನೋಡಿ, ಏನಕ್ಕೆ ಅಂತ ಅಂದರೆ ಇವಾಗ ಪ್ರೆಸೆಂಟ್ ಅವ್ರಿಗೆ ಗ್ರಹಗಳೆಲ್ಲ ಅವ್ರಿಗೆ ಧನಸ್ಸು ರಾಶಿಯಲ್ಲಿದ್ದಾವೆ. ಧನಸ್ಸು ರಾಶಿಯಲ್ಲಿ ಅಂತಂದರೆ ಅವ್ರಿಗೆ ಕಟಕ ರಾಶಿಯವರಿಗೆ ಶತ್ರು ಸ್ಥಾನ ಅದಾಗಿರುತ್ತೆ. ಸೊ ಶತ್ರು ಮನೆಯಲ್ಲಿ ಅವ್ರಿಗೆ ಏಕದಮ್ 4-5 ಗ್ರಹಗಳು ಅಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತಾರೆ. ಹೇಳಿದ್ನಲ್ಲ, ಫಸ್ಟ್ಗೆ ಮನೆ ಒಳಗಡೆ ಅಂದರೆ ಪರ್ಸ್ನಲ್ ಪ್ರಾಬ್ಲಮ್ ಏನಿರುತ್ತೆ, ಡೈವರ್ಸ್ ಆಗಿರ್ಬೋದು, ಕುಟುಂಬದಿಂದ ಹೊರಗಡೆ ಬರೋದಾಗಿರ್ಬೋದು, ಪಾರ್ಟೇಷನ್ನು ಡಿವೈಡ್ ಆಗೋದಾಗಿರ್ಬೋದು, ಫ್ರೆಂಡ್ಸಿಂದ ಕೂಡ ಕಿತ್ತೋಗೋವಂಥ ಚಾನ್ಸಸ್ ಆಗಿರ್ಬೋದು, ಮತ್ತು ಕೆಲಸ ಕಾರ್ಯದವರಿಂದ, ವರ್ಕರ್ಸಿಂದ ತುಂಬ ತೊಂದರೆಯನ್ನು ಅನುಭವಿಸೋದು, ಇದೆಲ್ಲವೂ ಕಟಕ ರಾಶಿಯವ್ರಿಗಾಗಿರುತ್ತೆ. ತುಂಬ ಬೇಕಾಗಿರೋರು ಇವ್ರನ್ನ ತೆಗಳೋದಾಗಿರ್ಬೋದು, ಅಥವಾ ಇವ್ರು ಕೆಲಸ ಮಾಡ್ತಿದ್ರೆ ಕೆಲಸದಿಂದ ಇವ್ರನ್ನ ಕೂಡ ಕಿತ್ತಾಕೋದಾಗಿರ್ಬೋದು, ಇವೆಲ್ಲವೂ ಇವರ ಲೈಫಲ್ಲಿ ನಡೆಯುತ್ತೆ. ಮತ್ತು ಏನಾದರೂ ಮನೆಯಲ್ಲಿ ಕೋರ್ಟು ಕೇಸು ಪ್ರಾಬ್ಲಮ್ ಅಂತ ಏನಾದರೂ ನಡೀತಿದ್ರೆ ಅದಕ್ಕೆ ಹೆಚ್ಚಿನದಾಗಿ ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ ಇವರು. ಹೌದಾ? ಹೌದು ಮೇಡಮ್. ಮತ್ತೆ ಕಟಕ ರಾಶಿಗೆ ಸಪ್ತಮ ಸ್ಥಾನ ಮತ್ತು ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ. ಮನೆಯಲ್ಲಿ ಕಾಯಿಲೆಗಳು ಏನಾದ್ರು ಬರ್ಬೋದಾ? ಕುಂಭ ರಾಶಿಗೆ ಅಷ್ಟೊಂದು ಗ್ರಹಗಳು ಫೆಬ್ರವರಿ ತಿಂಗಳಲ್ಲಿ ಬಂದಾಗ ಏನೆಲ್ಲ? ಫೆಬ್ರವರಿ ತಿಂಗಳಲ್ಲಿ ಬಂದಾಗ ಮನೆಯಲ್ಲಿ ಯಾರಿಗಾದ್ರೂ ಕಾಯಿಲೆ ಬರೋದಾಗಿರ್ಬೋದು, ಅಥವಾ ಯಾರಿಗಾದ್ರೂ ಸ್ಟ್ರೋಕ್ ಆಗೋದಾಗಿರ್ಬೋದು, ಅದು ಕೂಡ ಇವರ ಕಟಕ ರಾಶಿಯವರ ಮನೆಯಲ್ಲಿ ನಡೆಯುತ್ತೆ. ಹೌದಾ? ಇದ್ರಲ್ಲಿ ಏನಾದ್ರು ಕುಡುಕ್ರೆ ಆಗಿರೋ ಅವ್ರ ಕಥೆ ಏನು ಮೇಡಮ್? ಕುಡುಕ್ರೆ ಆಗಿದ್ರೆ ಅವರ ಕಿಡ್ನಿ ಲಿವರ್ ಎಲ್ಲ ಕಳ್ಕೋಬೇಕಾಗುತ್ತೆ ಅಂತ. ಅಂದರೆ ಗೊತ್ತಿಲ್ಲದೆ ಇರೋ ಕಾಯಿಲೆಗೆ ಒಂದು ಹೆಸರು ಕೂಡ ತಂದ್ಕೊಳ್ಳೋಂಥ ಒಂದು ಟೈಮ್ ಇದಾಗಿರುತ್ತೆ. ದೇಹದಲ್ಲಿ ಏನು ಕಾಯಿಲೆ ಇರಲ್ಲ, ನಿಮ್ಮ ವಸ್ತು ನೀವೇನು ಬಳಸ್ತಾರೆ ಅದರಿಂದ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು 8ನೇ ಮನೆ ಅಂದರೆ ನಿಮ್ಮ ಕಟಕ ರಾಶಿಗೆ, ಕುಂಭ ರಾಶಿಗೆ ಬಂದಾಗ ಗ್ರಹಗಳು ತುಂಬ ಜಾಗೃತ ಆಗಿರಿ, ತುಂಬ ಕೇರ್ಫುಲ್ ಆಗಿರಿ. ಸತತ 3 ತಿಂಗಳು ಇವ್ರಿಗೆ ತುಂಬ ಟೈಮು ಬ್ಯಾಡ್ ಆಗಿದೆ. ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಹೇಳ್ಬೋದು. ಈ 3 ತಿಂಗಳುಗಳ ಕಾಲ ಇವ್ರು ತುಂಬ ಕೇರ್ಫುಲ್ ಆಗಿರಬೇಕು. ಏನಾದರೂ ಒಂದು ಕಲ್ಲು ಎಸೆದ್ರೆ ಅದು 10 ವಾಪಸ್ ಹೊಡೆಯೋ ಥರ ಇವರಿಗೆ ಟೈಮು ಇವಾಗ. ಹೌದಾ? ಹೌದು.